ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಜ್ಞಾನ ಭಾರತಿ ಡಿಜಿಟಲ್ ಮಾಧ್ಯಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಒನ್ಸ್ ಎ ಸ್ಪೈ ಆಲ್ವೇಸ್ ಎ ಸ್ಪೈ. ವೀಕ್ಷಕರೇ, ಈ ಸ್ಟೋರಿಯನ್ನು ಪ್ರತಿ ಭಾರತೀಯನೂ ತಿಳಿದುಕೊಳ್ಳಲೇಬೇಕು. ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನದ ಆರ್ಮಿಯನ್ನು ಸೇರಿಕೊಂಡು ಸೇನೆಯ ಅಧಿಕಾರಿಯ ಮಗಳನ್ನೇ ಮದುವೆಯಾಗಿ ಅವರಿಗೆ ಚಳ್ಳೆ ಹಣ್ಣು ತಿನ್ನಿಸಿ 20,000 ಭಾರತೀಯರ ಸಾವನ್ನು ತಡೆದ ಶೂರನ ಕಥೆ ಇದು. ಈ ಕಥೆಯ ಹೀರೋ ಇವನೇ ರವೀಂದ್ರ ಕೌಶಿಕ್. ಇವರನ್ನು ಇಂದಿರಾ ಗಾಂಧಿಯವರು ಬ್ಲ್ಯಾಕ್ ಟೈಗರ್ ಅಂತ ಕರೆದಿದ್ರು. ಆಲಿಯಾ ಭಟ್ರ ರಾಜಿ ಸಿನಿಮಾಗಿಂತಲೂ ಭಯಾನಕವಾಗಿದೆ ಇವರ ಕತೆ. ಪ್ರೀತಿ, ತ್ಯಾಗ, ಬಲಿದಾನದ ಸ್ಟೋರಿ ಇದು. ಐ ಆಮ್ ಶೋರ್ ಈ ವಿಡಿಯೋವನ್ನು ನೀವು ಕಂಪ್ಲೀಟಾಗಿ ಕೇಳುವಷ್ಟರಲ್ಲಿ ನಿಮ್ಮ ಕಣ್ಣಲ್ಲಿ ನೀರು ತುಂಬಿಕೊಂಡಿರುತ್ತೆ. ಬ್ಲ್ಯಾಕ್ ಟೈಗರ್ನ ಕತೆ ಕೇಳಿ ನಿಮ್ಮ ಎದೆ ಗರ್ವದಿಂದ ಉಬ್ಕೊಂಡಿರುತ್ತೆ. ಕೊನೆಯಲ್ಲೊಂದು ಪ್ರಶ್ನೆಯೂ ಮೂಡುತ್ತೆ, ನಮ್ಮಿಂದ ಅವರಿಗೊಂದು ಗೌರವ ಕೂಡ ಕೊಡೋದಕ್ಕಾಗಿಲ್ವಲ್ಲ ಯಾಕೆ ಅಂತ. ಈ ಬ್ಲ್ಯಾಕ್ ಟೈಗರ್ನ ಕತೆ ಶುರುವಾಗೋದು 1952ರಲ್ಲಿ. ರಾಜಸ್ಥಾನದ ಗಂಗಾನಗರದಿಂದ ಸಾಮಾನ್ಯ ಪಂಜಾಬಿ ಫ್ಯಾಮಿಲಿಯಲ್ಲಿ ರವೀಂದ್ರ ಕೌಶಿಕ್ ಜನನ ಆಗುತ್ತೆ. ಚಿಕ್ಕ ವಯಸ್ಸಲ್ಲೇ ಅವರ ಕಣ್ಣಲ್ಲಿ ಸಾಧಿಸುವ ಛಲ ಶುರುವಾಗಿತ್ತು. ಶಾಲೆಯಲ್ಲಿ ಬಣ್ಣ ಹಚ್ಚಿ ನಾಟಕ ಮಾಡುವುದರಲ್ಲಿ ಬಹಳ ಆಸಕ್ತಿ ಇಟ್ಕೊಂಡಿದ್ರು. ನೋಡೋದಕ್ಕೆ ತುಂಬ ಸುಂದರ ಆಗಿದ್ರು. ಕಾಲೇಜಿಗೆ ಬರೋಷ್ಟರಲ್ಲಿ ನಾಟಕದ ಮೇಲಿನ ಪ್ರೀತಿ ಇನ್ನಷ್ಟು ಜಾಸ್ತಿ ಆಗುತ್ತೆ. ಅವರ ನಟನೆ ಹೇಗಿರ್ತಿತ್ತು ಅಂದರೆ, ಅವ್ರು ನಟಿಸ್ತಾ ಇದ್ರೆ ನಟನೆ ಮಾಡ್ತಿದ್ದಾರೆ ಅನ್ನೋದನ್ನೇ ಜನ ಮೈ ಮರೆತು ಬಿಡ್ತಿದ್ರು. ಅಷ್ಟೊಂದು ನೈಜತೆ ಇತ್ತು ಅವರ ನಟನೆಯಲ್ಲಿ. ಇವರ ಈ ಪ್ರತಿಭೆ ಮುಂದೆ ದೇಶದ ಅತಿ ದೊಡ್ಡ ಗೂಢಾಚಾರಿಯನ್ನಾಗಿ ಅವರನ್ನು ಮಾಡುತ್ತೆ. 1973ರಲ್ಲಿ ರವೀಂದ್ರ ಕೌಶಿಕ್ ಅವರಿಗಾಗಿನ್ನೂ 21 ವರ್ಷ, ಇನ್ನು ಹರೆಯದ ವಯಸ್ಸು. ಈ ಹುಡುಗನನ್ನು ರಾದ ಒಬ್ಬ ಅಧಿಕಾರಿ ನೋಡಿ ಅವರ ಮಾತಿನಲ್ಲಿ ದೇಶದ ಮೇಲಿರುವ ಪ್ರೀತಿ ಕಾಣಿಸುತ್ತೆ. ಇದಾದ ಮೇಲೆ ರಾನ ಅಧಿಕಾರಿ ರವೀಂದ್ರರಿಗೆ ಕೇಳ್ತಾರೆ, ನೀನು ಪತ್ತೇದಾರಿ ಅಥವಾ ಗೂಢಾಚಾರಿ ಆಗ್ತೀಯೇನು ಅಂತ, ದೇಶಕ್ಕಾಗಿ ಬದುಕ್ತೀಯಾ ಅಂತ. ಅದೇನೋ ಸಾಮಾನ್ಯ ನೌಕರಿಯಾಗಿರಲಿಲ್ಲ. ಪ್ರಾಣವನ್ನು ಅಂಗೈಯಲ್ಲಿ ಹಿಡಿದುಕೊಂಡು ಬದುಕಬೇಕಿತ್ತು. ಸಾಮಾನ್ಯರಿಂದ ಆಗೋ ಕೆಲಸ ಅಲ್ಲ ಅದೆಲ್ಲ. ಆದರೆ ದೇಶಭಕ್ತಿಯಲ್ಲೇ ಮುಳುಗಿದ್ದ ರವೀಂದ್ರ ಅದಕ್ಕೆ ಹಿಂದೆ ಮುಂದೆ ನೋಡದೆ ಒಪ್ಕೊಂಡು ಬಿಡ್ತಾನೆ. ಅದೇ ಕ್ಷಣ ಕುಟುಂಬ, ತನ್ನ ಕನಸು ಎಲ್ಲವನ್ನು ಕೂಡ ದೇಶಕ್ಕೋಸ್ಕರ ತ್ಯಾಗ ಮಾಡಿಬಿಟ್ರು. ರವೀಂದ್ರರನ್ನು ದೆಹಲಿ ಕರೆಸ್ಕೊಳ್ತಾರೆ. ಅಲ್ಲಿ ಗುಪ್ತ ಸ್ಥಳದಲ್ಲಿ ಅತ್ಯಂತ ಕಠಿಣ ಟ್ರೈನಿಂಗನ್ನು ಅವ್ರಿಗೆ ಕೊಡಲಾಗುತ್ತೆ. ಅತ್ಯಂತ ಕಷ್ಟದ ಉರ್ದು ಭಾಷೆಯನ್ನು ಅವರು ಕಲ್ತ್ಕೊಳ್ಬೇಕಾಗುತ್ತೆ. ಜೊತೆಗೆ ಇಸ್ಲಾಂನ ಸೂಕ್ಷ್ಮತೆಯ ಬಗ್ಗೆ ತರಬೇತಿಯನ್ನು ಪಡೆದುಕೊಳ್ತಾರೆ. ಪಾಕಿಸ್ತಾನಿ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ತಾರೆ. ಈ ಎಲ್ಲ ತಯಾರಿಯ ನಂತರದಲ್ಲಿ ಅವರಿಗೆ ಹೊಸದಾಗಿ ನಾಮಕರಣ ಕೂಡ ಮಾಡಲಾಯಿತು. ರವೀಂದ್ರ ಕೌಶಿಕ್ ಅಂತ ಇದ್ದವರು ಮುಂದೆ ನಬಿ ಅಹಮದ್ ಶಾಕೀರ್ ಹೀಗೆ ಬದಲಾಗ್ತಾರೆ. ಅವರ ಮೆದುಳನ್ನು ಚುರುಕಾಗಿಸೋದಕ್ಕೆ ತುಂಬ ಟ್ರೈನಿಂಗ್ ಕೊಡಲಾಯಿತು. ರವೀಂದ್ರ ಕೌಶಿಕ್ ಅವರಿಗೆ ಫೋನಲ್ಲಿ ಮಾತಾಡೋದು ಹೇಗೆ, ಶಸ್ತ್ರಾಸ್ತ್ರಗಳನ್ನು ಬಳಸೋದು ಹೇಗೆ, ಇದೆಲ್ಲದರ ಬಗ್ಗೆ ತರಬೇತಿಯನ್ನು ಕೊಡುತ್ತೆ. ಹೇಗೆ ತನ್ನ ಭಾವನೆಗಳನ್ನು ಸಾಯಿಸ್ಕೊಂಡು ಬದುಕೋದು, ಪ್ರತಿ ಕ್ಷಣ ಪ್ರಾಣ ಭಯ ಇದ್ದರೂ ಬದುಕೋದು ಹೇಗೆ, ಇದೆಲ್ಲದರ ಬಗ್ಗೆ ಹೇಳ್ಕೊಟ್ಟಿತ್ತು. ರವೀಂದ್ರ ಅವರು ತಮ್ಮ ತಾಯಿಯನ್ನು ಕೊನೆಯದಾಗಿ ಭೇಟಿ ಮಾಡಿ ತನ್ನ ಹೃದಯದಲ್ಲಿ ತುಂಬಿಕೊಂಡ್ಬಿಟ್ರು. ತನ್ನ ತಂದೆಯಿಂದ ಆಶೀರ್ವಾದವನ್ನು ತೆಗೆದುಕೊಳ್ತಾರೆ. ಇದಾದ ನಂತರ ತನ್ನ ಪರಿವಾರದವರನ್ನು ಯಾವತ್ತೂ ಕೂಡ ಅವರು ಭೇಟಿ ಮಾಡಲೇ ಇಲ್ಲ. ಆ ಸಮಯದಲ್ಲಿ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿಯವರು ಅವರ ಕಾರ್ಯಕ್ಷಮತೆಯನ್ನು ನೋಡಿ ಬ್ಲ್ಯಾಕ್ ಟೈಗರ್ ಅನ್ನೋ ಬಿರುದನ್ನು ಕೊಡ್ತಾರೆ. ಅದಕ್ಕೆ ಕಾರಣ ರವೀಂದ್ರ ಕೌಶಿಕ್ ಅವರು ಚಾಲಾಕಿಯಾಗಿದ್ದರು. ಜೊತೆಗೆ ಸಾವಿನೊಂದಿಗೆ ಹೋರಾಡುವ ಧೈರ್ಯ ಇದ್ದಿದ್ದರಿಂದಲೇ ಅವರನ್ನು ಬ್ಲ್ಯಾಕ್ ಟೈಗರ್ ಅಂತ ಕರೀತಾರೆ. 1975ರಲ್ಲಿ ರವೀಂದ್ರ ಕೌಶಿಕ್, ಆಗ ಅವರು ನಬಿ ಅಹಮದ್ ಶಾಕೀರ್ ಆಗಿದ್ದರು, ಅವರು ಪಾಕಿಸ್ತಾನವನ್ನು ತಲುಪ್ತಾರೆ. ಅವರ ಮಿಷನ್ ಏನಾಗಿತ್ತು ಅಂದರೆ ಪಾಕಿಸ್ತಾನ ಸೇನೆಯನ್ನು ಸೇರೋದು, ನಂತರ ಅಲ್ಲಿಂದ ಭಾರತಕ್ಕೆ ರಹಸ್ಯ ವಿಷಯಗಳನ್ನು ತಲುಪಿಸೋದು. ಇದು ಸಾವಿಗೆ ಹತ್ತಿರ ಆದಂಥ ಕೆಲಸ ಅಂತ ಹೇಳ್ಬೋದು. ಅದಕ್ಕೂ ಮೊದಲು ಕರಾಚಿ ಯೂನಿವರ್ಸಿಟಿಯಲ್ಲಿ ರವೀಂದ್ರ ಕೌಶಿಕ್ LLB ಓದೋಕ್ಕೆ ಸೇರಿಕೊಳ್ತಾರೆ.
ಹೊರನೋಟದಿಂದ ಶಾಂತ ಸ್ವಭಾವದಿಂದ ಕಠಿಣ ಅಭ್ಯಾಸ ಮಾಡುವಂತಹ ವಿದ್ಯಾರ್ಥಿಯಾಗಿ ಕಾಣಿಸ್ಕೊಳ್ತಾರೆ. ಆದರೆ ಒಳಗಿಂದ ತುಂಬ ಸ್ಟ್ರಾಂಗ್ ಹಾಗೂ ತೂಫಾನಿಯಾಗಿದ್ದರು. ಅವರ ಚಾಲಾಕಿ ಹಾಗೂ ಕಠಿಣ ಶ್ರಮದಿಂದ ಪಾಕ್ ಆರ್ಮಿಯನ್ನು ಮುಂದೆ ಸೇರಿಕೊಳ್ತಾರೆ. ಪಾಕಿಸ್ತಾನದ ಸೇನೆಯಲ್ಲಿ ಭಾರತದ ಈ ಗೂಢಚಾರಿ ಮೇಜರ್ ಆಗಿಬಿಟ್ರು. ಮೇಜರ್ ನಬಿ ಅಹಮದ್ ಶಾಕೀರ್ ಪಾಕಿಸ್ತಾನದ ನಂಬಿಕಸ್ಥ ಆಫೀಸರ್, ಭಾರತದ ಬ್ಲ್ಯಾಕ್ ಟೈಗರ್ ಆಗಿದ್ರು. ಇದಾದಮೇಲೆ ಪ್ರತಿದಿನವೂ ಭಾರತಕ್ಕೆ ಇನ್ಫಾರ್ಮೇಷನನ್ನು ಕೊಡ್ತಾಯಿದ್ರು. ತುಂಬ ವರ್ಷಗಳ ಕಾಲ ಪಾಕಿಸ್ತಾನಕ್ಕೆ ಇದರ ಬಗ್ಗೆ ಯಾವುದೇ ರೀತಿಯ ಅನುಮಾನ ಬಂದಿರಲಿಲ್ಲ. ಹಾಗೆ ಕೆಲಸ ಮಾಡಿದ್ರು. ಪ್ರತಿ ಹೆಜ್ಜೆಯಲ್ಲೂ ಅವರಿಗೆ ಜೀವ ಭಯ ಇತ್ತು. ಆದರೆ ಅದು ಯಾವುದಕ್ಕೂ ಅವ್ರು ತಲೆ ಕೆಡಿಸ್ಕೊಂಡಿರಲಿಲ್ಲ. ಇದರ ಮಧ್ಯೆ ರವೀಂದ್ರ ಕೌಶಿಕ್ ಅವರಿಗೆ ಒಂದು ಪ್ರೇಮಾಂಕುರ ಆಗುತ್ತೆ. ತುಂಬ ಅದ್ಭುತವಾದ ಪ್ರೇಮ ಕಥೆ ಅದು. ಇವರ ಪ್ರೇಮ್ ಕಹಾನಿ ವಿಶ್ವದಲ್ಲೇ ಅತೀ ದುರಾದೃಷ್ಟಕರ ಅಂತಲೂ ಹೇಳ್ಬೋದು. ಇವರಿಗೆ ಪಾಕಿಸ್ತಾನದ ಆರ್ಮಿ ಆಫೀಸರ್ ಮಗಳಾದಂತಹ ಅಮಾನತ್ ಮೇಲೆ ಪ್ರೀತಿ ಆಗುತ್ತೆ. ಈ ಪ್ರೀತಿ ಕೇವಲ ಸಿನಿಮಾದ ರೊಮ್ಯಾನ್ಸ್ ಆಗಿರಲಿಲ್ಲ. ಕಾಲೇಜ್ನಲ್ಲಿ ಶುರುವಾದ ಸ್ನೇಹ ಪ್ರೀತಿಯಾಗಿತ್ತು. ಅಲ್ಲಿಂದ ಅವರ ಮದುವೆ ಆಯಿತು. ಒಬ್ಬ ಮಗಳು ಕೂಡ ಜನಿಸಿದ್ಲು. ಇಷ್ಟಾದರೂ ರವೀಂದ್ರ ಕೌಶಿಕ್ ತನ್ನ ಫ್ಯಾಮಿಲಿಗೆ ಕೂಡ, ತನ್ನ ಹೆಂಡತಿಗೆ ಕೂಡ, ತನ್ನ ಮಗಳಿಗೆ ಕೂಡ ತನ್ನ ಸತ್ಯ ಹೇಳಲಿಲ್ಲ. ಆ್ಯಕ್ಚುಲಿ ಅವ್ರು ಯಾರು ಅಂತಲೇ ಗೊತ್ತಾಗಿರಲಿಲ್ಲ. 1983ರಲ್ಲಿ ಭಾರತದ ರಾ ಆಫೀಸರ್ ಮತ್ತೊಬ್ಬ ಗೂಢಾಚಾರಿಯನ್ನು ಪಾಕಿಸ್ತಾನಕ್ಕೆ ಕಳಿಸಿದ್ರು. ಅದೇ ರವೀಂದ್ರ ಕೌಶಿಕ್ ಅವರ ಬ್ಯಾಡ್ ಲಕ್ ಆಗಿತ್ತು. ಯಾಕಂದರೆ ಆ ಮತ್ತೊಬ್ಬ ಗೂಢಾಚಾರಿ ಪಾಕಿಸ್ತಾನ ಸೇನೆ ಕೈಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಅವರಿಗೆ ವಿಚಿತ್ರವಾದ ಟಾರ್ಚರ್ ಕೊಟ್ಟು ಗೂಢಾಚಾರಿ ರವೀಂದ್ರ ಕೌಶಿಕ್ ಬಗ್ಗೆ ಬಾಯಿ ಬಿಡಿಸ್ತಾರೆ. ಆಗ ರವೀಂದ್ರ ಕೌಶಿಕ್ ಅವರ ವಿಷಯ ಪಾಕಿಸ್ತಾನಕ್ಕೆ ಗೊತ್ತಾಗುತ್ತೆ. ಒಂದು ರಾತ್ರಿ ರವೀಂದ್ರ ತಮ್ಮ ಮನೆಯಲ್ಲಿದ್ದಾಗ ಪಾಕ್ ಆರ್ಮಿಯವರು ಅವರ ಮನೆಗೆ ಹೋಗ್ತಾರೆ. ಅವರ ಹೆಂಡತಿ ಅಮಾನತ್ ಹಾಗೂ ಮಗಳ ಮುಂದೆಯೇ ಅವರ ಕೈಗೆ ಬೇಡಿ ಹಾಕ್ತಾರೆ. ಆಗ ಅಮಾನತ್ನ ಹೃದಯ ಒಡೆದೇ ಹೋಗಿತ್ತು. ಆ ಸಮಯದಲ್ಲಿ ರವೀಂದ್ರ ಅವರ ಕಣ್ಣಲ್ಲಿಯೂ ನೀರಿತ್ತು. ಪಾಕ್ ರವೀಂದ್ರ ಅವರನ್ನು ಕರೆದುಕೊಂಡು ಹೋಗಿ ಚಿತ್ರಹಿಂಸೆಯನ್ನು ಕೊಡ್ತಾರೆ, ಕರೆಂಟ್ ಶಾಕ್ ಕೊಡ್ತಾರೆ, ಉಗುರು ಕಿತ್ತು ಹಾಕ್ತಾರೆ, ಊಟ ನೀರು ಕೊಡದೆ ಸೆಲ್ನಲ್ಲಿ ಕೂಡ ಹಾಕ್ತಾರೆ, ಇನ್ನೂ ತುಂಬ ಹಿಂಸೆ ಕೊಡ್ತಾರೆ. ಆದರೆ ರವೀಂದ್ರ ಕೌಶಿಕ್ ನಾನು ನಬಿ ಅಹಮದ್ ಅಂತಲೇ ವಾದ ಮಾಡಿದರು. ಯಾವತ್ತೂ ತಾನು ರವೀಂದ್ರ ಅಂತ ಒಪ್ಕೊಳ್ಳೇ ಇಲ್ಲ. ಭಾರತದ ಹೆಸರನ್ನು ಎಲ್ಲಿಯೂ ಅವ್ರು ಹೇಳಲಿಲ್ಲ. ಪಾಕಿಸ್ತಾನದ ಸೇನೆಗೆ ಇದನ್ನು ಸಹಿಸಿಕೊಳ್ಳೋದಕ್ಕಾಗಲಿಲ್ಲ. ಕೊನೆಗೆ ರವೀಂದ್ರ ಕೌಶಿಕ್ಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಲಾಗುತ್ತೆ. ಜೈಲಿನಲ್ಲಿ ಅವರನ್ನು ಪ್ರಾಣಿಗಿಂತ ಕಡೆಯಾಗಿ ನೋಡಿದರು. 16 ವರ್ಷಗಳ ಕಾಲ ಅವರಿಗೆ ಪಾಕ್ ಜೈಲಿನಲ್ಲಿ ನರಕ ತೋರಿಸಲಾಯಿತು. ಈ ಮಧ್ಯೆ ಭಾರತಕ್ಕೆ ಪತ್ರವನ್ನು ಕೂಡ ಬರೀತಾರೆ. ಆದರೆ ಯಾವ ಉತ್ತರವೂ ಕೂಡ ಭಾರತದಿಂದ ಸಿಕ್ಕಿರಲಿಲ್ಲ. ಕೊನೆಗೆ 2001ರಲ್ಲಿ ಅವರಿಗೆ 49 ವರ್ಷ ಇದ್ದಾಗ TB ಮತ್ತು ಹಾರ್ಟ್ ಅಟ್ಯಾಕ್ನಿಂದ ಜೀವ ಬಿಡಬೇಕಾಯಿತು. ಅವರ ಸಾವಿನ ವಿಷಯವನ್ನು ಭಾರತಕ್ಕೆ ತುಂಬ ದಿನ ಆದಮೇಲೆ ಪಾಕಿಸ್ತಾನ ತಿಳಿಸುತ್ತೆ. ಅವರ ತಾಯಿ ಸರ್ಕಾರಕ್ಕೆ ಬೇಡ್ಕೊಂಡ್ರು, ನನ್ನ ಮಗ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ್ದಾನೆ, ಅವನ ನೆನಪಿಗೋಸ್ಕರ ಅಟ್ಲೀಸ್ಟ್ ಒಂದು ರಸ್ತೆಗಾದರೂ ಅವನ ಹೆಸರನ್ನು ನೀಡಿ ಅಂತ. ರವೀಂದ್ರ ಅವರು ಭಾರತದ ಮೇಲಿನ ಪಾಕಿಸ್ತಾನದ ಅನೇಕ ದಾಳಿಯನ್ನು ತಡೆದ್ರು. 20,000ಕ್ಕೂ ಹೆಚ್ಚು ಭಾರತೀಯರ ಪ್ರಾಣವನ್ನು ಉಳಿಸಿದ್ರು. ದೇಶದ ಸುರಕ್ಷತೆಗೆ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು. ಆದರೆ ಅದರ ಬದಲಾಗಿ ಏನು ಮಾಡ್ತು ನಮ್ಮ ಸರ್ಕಾರ? ಏನನ್ನ ಕೊಟ್ಟು? ರವೀಂದ್ರ ಅವರ ಮಡದಿ ಮತ್ತು ಮಗಳು ಪಾಕ್ನಲ್ಲೀಗ ಎಲ್ಲಿದ್ದಾರೆ? ಜೀವಂತವಾಗಿದ್ದಾರಾ ಅಥವಾ ಸತ್ತೋಗಿದ್ದಾರಾ? ಇದ್ಯಾವುದು ಕೂಡ ನಮಗೆ ಗೊತ್ತಿಲ್ಲ. ಭಾರತ ಸರ್ಕಾರ ಇದರ ಮೇಲೆ ಯಾವುದೇ ಆ್ಯಕ್ಷನನ್ನು ಕೂಡ ತೆಗೆದುಕೊಂಡಿಲ್ಲ. ಅವರ ಬಲಿದಾನಕ್ಕೆ ಸೂಕ್ತ ಸನ್ಮಾನ ಸಿಗಲೇಬೇಕು. ಪ್ರತಿಯೊಬ್ಬರೂ ಬ್ಲ್ಯಾಕ್ ಟೈಗರ್ ಬಗ್ಗೆ ತಿಳಿದುಕೊಳ್ಳೇಬೇಕು. ಯಾವುದೋ ಮತಾಂಧನ ಪಾಠವನ್ನು ಹಾಕುವ ಬದಲು ಇವರ ಒಂದು ಕಥೆಯನ್ನು ನಮ್ಮ ಮಕ್ಕಳಿಗೆ ತಿಳಿಸ್ಬೇಕಲ್ವಾ? ವೀಕ್ಷಕರೇ, ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಜ್ಞಾನ ಭಾರತಿ ಡಿಜಿಟಲ್ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.